ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ PGSK ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಇವತ್ತು ಬ್ಲಾಗ್ ಅಂದರೆ ಎಲ್ಲೂ ಹೊರಗಡೆ ಎಲ್ಲೂ ಹೋಗಿಲ್ಲ. ಅಂದರೆ ನಮ್ಮ ಬ್ರೋಡ್ದು ಮನೆ ಶಿಫ್ಟಿಂಗ್ ಆಗಿತ್ತು. ಅದೇ ನಾನು ಓದ್ ವಿಡಿಯೋದಲ್ಲಿ ಹೇಳಿದೆ ಮನೆ ಶಿಫ್ಟಿಂಗ್ ಆಗಿತ್ತು ನಮ್ಮ ಅತ್ತೆಯವ್ರ ಮನೆ ಅಂತ. ನಮ್ಮ ಅತ್ತೆಯವ್ರ ಮನೆಲ್ಲ ನಮ್ಮ ಬ್ರೋ ಮನೆ ಶಿಫ್ಟಿಂಗ್ ಆಗಿತ್ತು. ಹಂಗಾಗಿ ಇಲ್ಲಿ ನೆನ್ನೆ ತಾನೇ ಹಾಲು ಕುಸರು ಇವತ್ತು ಸಿಂಪಲಾಗಿ ಬಿರಿಯಾನಿ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತ ಕೇಳೋದ. ಇದು ಎರಡನೇ ಎಫ್ ಟಿ ಆರ್ ಮನೆ. ಈಗ ಎಲ್ಲ ತಯಾರು ಮಾಡ್ಕೋತಾರೆ ಬಿರಿಯಾನಿಗೆ. ಇವರು ಹೊರಗಡೆ ಆಟ ಆಡ್ತಾರೆ ನಮ್ಮ ಮಕ್ಕಳು. ಇವಳು ನನ್ನ ವೈಫು ಬರೀ ಈಗ ಬಂದು ಸೊಪ್ಪು ಬಿಡಿಸ್ತಾಳೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೋಸ್ಕರ ಇಲ್ಲಾಂದ್ರೆ ಇಷ್ಟ ಗಂಟೆ ಕನ್ನಡ ಬಂದು ನಿಂತಿದ್ಲು. ಏನು ಮಾಡ್ತೀರಮ್ಮ ಅಡುಗೆ? ಪಕೋಡ ಬಾತಾ? ಪಕೋಡ ಬಾತ್ ಇಷ್ಟೊಂದೆಲ್ಲ ಹಾಕ್ಬೇಕಾ? ಏನು ಹಿಂಗೆ ಸ್ಪೆಷಲು? ಅದು ಏನಕ್ಕೆ ಮನೆ ಗುರು ಪ್ರವೇಶ ಮಾಡ್ತಾರೆ. ಬಾಡಿಗೆ ಓಪನ್ ಮಾಡ್ಕೊಂಡು ಬಂದಾರಂತೆ. ಬೋಗಿಗೆ ಬಂದಿದ್ದಾರೆ, ಬಾಡಿಗೆ ಎಲ್ಲ ಬೋಗಿಗೆ ಬಂದಿದ್ದಾರೆ. ನಾವು ಮಾತ್ರ 7 ವರ್ಷದಿಂದ ಬಾಡಿಗೆಯಲ್ಲಿರೋದು. ಎಷ್ಟೊತ್ತಾಗತ್ತಮ್ಮ ಅಡುಗೆ? ಹಾಂ, ಅಷ್ಟೊಂದು ಹಾಕ್ಬೇಕಾ ಶುಂಠಿ ಬಿರಿಯಾನಿಗೆ? ಅಷ್ಟೊಂದು ಹಾಕ್ಬೇಕಾ? ನಾನೊಂದು ಸ್ಪೂನೇ ಹಾಕ್ತಿದ್ದೆ ಅಷ್ಟೇ ನಾನಾಗಿದ್ರೆ. ಬಿರಿಯಾನಿಗೆ ಇಷ್ಟೊಂದು ಬೇಕಾ? ಕುಡಿ. ಅಯ್ಯೋ, ಅರ್ಧ ಇದೇ ಐತೆ, 1/4 kg ಇದೇ ಐತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ. ಹೊರಡೆ ಹೋಗ್ಬಿಡಿ, ಬಿಡ್ತೀರಾ? ಮೆಂತ್ಯ ಸೊಪ್ಪು ಹಾಕ್ತಾಯಿರಾ? ಏನೋ ರೆಸಿಪಿ ಹೇಳಿ. ಬ್ಯಾಚುಲರ್ ಇರ್ತಾರೆ, ನೋಡ್ತಾರೆ ಪಾಪ, ಮಾಡ್ಕೊಂಡು ತಿಂತಾರೆ. ಹಂಗೆ ಹೇಳ್ಬಿಟ್ರೆ ಪಾಪ ಬ್ಯಾಚುಲರ್ಗೆ ಹೆಂಗೆ ಗೊತ್ತಾಗುತ್ತೆ? ಇದೇನೋ ಮೆಂತ್ಯನಾ? ಅದೇನೋ ಇದೈತೆ ನೋಡಿಮ್ಮ, ಮೆಂತ್ಯ ಸೊಪ್ಪಲ್ಲಿ ಏನೋ ಐತೆ ರೀ. ಮೆಂತ್ಯ ಸೊಪ್ಪಲ್ಲಿ ಏನಿದು ಗರ್ಕೆನೋ ಏನೋ ಐತಪ್ಪ. ತಡ್ರೋ ಥೋ, ಮೆಂತ್ಯ ಸೊಪ್ಪು ಅದ್ರ ಜೊತೆ ಮಿಕ್ಸಲ್ಲಿ ಬಂದರೆ ಗರ್ಕೆ ಸೊಪ್ಪು. ಈಗ ಶುಂಠಿ ಬೆಳ್ಳುಳ್ಳಿ, ಈಗ ತಡಿಯಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರ ರುಬ್ಬಕ್ಕೆ, ಆಮೇಲೆ ಮೆಂತ್ಯ ಸೊಪ್ಪು ಹಾಕೋರ, ಮೆಂತ್ಯ ಸೊಪ್ಪು, ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ರುಬ್ಬಕ್ಕೆ ಏನೇನು ಹಾಕ್ತೀರಮ್ಮ? ಏನೇನು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅವೆರಡೇನಾ? ಇವೆಲ್ಲ ಹಂಗೆ ಡೈರೆಕ್ಟಾಗಿ ಬಿರಿಯಾನಿಗೆ ಹಾಕೋದು, ಹಂಗೆ ಕತ್ತರಿಸಿ. ಓ, ಏನೋ ಎಸ್ತ ಗೋಲಿ ಏನೋ ಎಸ್ತರು. ಇವರು ಕಟ್ ಮಾಡೋಕ್ಕೆ ಈಗ ಹೊಸ ಮನೆಗೆ ಸಿಕ್ತಾಗಿರೋದ್ರಿಂದ ಸದ್ಯಕ್ಕೆ ತಟ್ಟೆಲೆ ಕಟ್ ಮಾಡ್ತವ್ರೆ. ಒಂದು ಆಮೇಲೆ ಒಗ್ಗರಣೆಗೆ ಏನೇನಮ್ಮ? ಈರುಳ್ಳಿ ಹಾಕ್ಬೇಕಲ್ಲ. ಎಲ್ಲ ಎಷ್ಟು ಬಾರ ನೀನು ಅದ್ರೊಳಗಡೆ ಐತೆ. ಗಾಜು ಹೊಡೆದಾಕ್ ಹೇಳ್ತೀನಿ. ಮನೆ ತೋರಿಸ್ಬಿಡ್ತೀನಿ. ಇದು ಹಾಲು, ಇದು ಓಪನ್ ಕಿಚನು, ನೆಕ್ಸ್ಟ್ ಇದು ಬೆಡ್ರೂಮು, ಬಾಲ್ಕನಿನೇ ಬೇಡ ಇವ್ರಿಗೆ. ಬೆಡ್ರೂಮಲ್ಲೇ ದೊಡ್ಡ ಕಿಟಕಿ ಐತೆ. ನಮ್ಮದು ಈ ಕಡೆ ಲೆಫ್ಟ್ ಸೈಡ್ ಅರ್ಧ ಹಾಸನ ಕಾಣುತ್ತೆ. ಆಮೇಲೆ ಶವರ್ ಬಾತ್ರೂಮು ಎಲ್ಲ ಚೆನ್ನಾಗಿದೆ. ಶವರ್ ಬೇರೆ ಇದೆ ಮೇಲ್ಗಡೆ, ನಮಗಿಲ್ಲ, ನಾವಿನ್ನೂ ಹಳೆ ಕಾಲದಲ್ಲೇ ಇದ್ದೀವಿ. ಹಂಚಿನ ಮನೆ ನಮ್ಮದು. ನೆಕ್ಸ್ಟ್ ಮೇಲ್ಗಡೆ ಟೆರೆಸ್ ತೋರಿಸ್ತೀನಿ. ಯಾರು ಬರ್ಬಿಡಿ ಕಣ್ರ ಮೇಲ್ಗಡೆ. ಇದೆ ಇವ್ರದ್ದು ಲಾಸ್ಟ್ ಮೇಲ್ಗಡೆ ಮನೆ. ಇಲ್ಲ, ಇವ್ರದ್ದು ಲಾಸ್ಟ್ನೇ ಮನೆ ಮೇಲ್ಗಡೆ. ಅಂದರೆ ಬೋಗಿಗೆ ಇದ್ದಾರೆ, ಆದರೆ ಯಾವುದೇ ಮನೆಗೆ ಹೋದ್ರೂ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಬೋಗಿದಲ್ಲಿ ಇರಬೇಕು, ಬೆಟರ್ ಅದು. ಬಾಡಿಗೆ ಕಟ್ಟೋಕ್ಕಾಗಲ್ಲ ಸ್ವಾಮಿ. ಈ ಲೋನ್ಗಳು, ಸಾಲಗಳು ಅವೆಲ್ಲ ನೆನೆಸ್ಕೊಬಿಟ್ರೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಇದು ಮೇಲ್ಗಡೆ ರೈಟ್ ಸೈಡು, ನಮ್ಮ ರೈಟ್ ಸೈಡ್ ಅಲ್ಲಿ ನೋಡಿ, ಅದು ಕಾಣ್ತಾಯಿತ್ತು ನಮ್ಮ ಆಕಾಶವಾಣಿ, ನಮ್ಮ ಹಾಸನ ಆಕಾಶವಾಣಿ ಕಾಣ್ತಿದೆ ಇಲ್ಲಿ. ಮಳೆ ಬೇರೆ ಆಗೈತೆ, ಮಳೆ ಬರೋಂಗೈತೆ, ಬಿಸಿಲು ಬರ್ತೈತೆ. ಇದು ನಮ್ಮ ಲೆಫ್ಟ್ ಸೈಡು. ಹಿಂಗೆ ಹೋದರೆ ನಮ್ಮ ಬೇಲೂರು ಕಡೆಗೆ ಲೆಫ್ಟ್ ಸೈಡು ರಿಂಗ್ ರೋಡು. ಸೋಲಾರ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇವ್ರಿಗೆ. ನಮ್ಮದು ಕಾಯಂಡೆ, ಇವ್ರದ್ದು ಸೋಲಾರ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನಮ್ಮ ಬ್ರದರ್ ಅವ್ರ ಮನೆಯದು. ನಾವು ಹಾಸನ ರೈಟ್ ಸೈಡು ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ವೆದರು. ಸದ್ಯಕ್ಕೆ
ಮನೇಲೇ ಇರೋದ್ರಿಂದ ಮಳೆ ಬೇರೆ ಇರೋದ್ರಿಂದ ಅದರಲ್ಲೂ ಸಾಲ ಬೇರೆ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಹೊರಗಡೆ ಹೋಗಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನಾನು ಲಾರಿಗೆಲ್ಲ ಹೋಗಿದ್ರೆ ದುಡಿಮೆನೂ ಆಗೋದು ವೀಡಿಯೋನೂ ಆಗೋದು. ಸದ್ಯಕ್ಕೀಗ ಮನೆ ಹತ್ರನೇ ಬ್ಲಾಗ್ಗಳು ಮಾಡ್ತಾ ಇದ್ದೀನಿ. ತುಂಬ ಸಪೋರ್ಟ್ ಮಾಡಿ. ಒಂಚೂರು ನಂದು ಇಕ್ಕಟ್ಟುಗಳೆಲ್ಲ ದೂರ ಮಾಡಿಕೊಂಡು ಹೊರಗಡೆನೂ ಹೋಗಿ ವೀಡಿಯೋಗಳು ಮಾಡ್ತೀನಿ. ಪರಿಸ್ಥಿತಿ ಸರಿ ಇಲ್ಲ, ಹಂಗಾಗಿ ವೀಡಿಯೋ ಮಾಡಲೇಬೇಕು. ಮನೆ ಹತ್ರ ವೀಡಿಯೋಗಳು ಮಾಡ್ತಾಯಿದ್ದೀನಿ. ಮನೆ ಹತ್ರ ಅಂದರೆ ಬರೀ ಒಂದೇ ಟಾಪಿಕ್ ಮಾಡಲ್ಲ, ಬೇರೆ ಬೇರೆ ಏನಾದ್ರು ಟಾಪಿಕ್ಗಳು ಹುಡುಕಿ ತಡುಕಿ ಏನಾರೊಂದು ವೀಡಿಯೋಗಳು ಮಾಡಾಕ್ತೀನಿ. ಯಾರ್ಯಾರಿಗೋ ಸಪೋರ್ಟ್ ಮಾಡಿದ್ದೀರಾ, ನಮ್ಮ ಕನ್ನಡ ಜನತೆ ನನಗೆ ಸಪೋರ್ಟ್ ಮಾಡಲ್ವ, ಮಾಡೇ ಮಾಡ್ತಿರೋದು ನನಗೆ ಗೊತ್ತು. ಏನು ಮಾಡೋದು, ಇಷ್ಟು ದಿವಸ ನಿಯತ್ತಾಗಿದ್ದು ನೀರಿನ ಬಾಟ್ಲು ತೊಳಕೋ ದುಡ್ಡಿಲ್ದಂಗೆ ಆಗ್ಬಿಟ್ಟೈತೆ. ಎಲ್ಲ ಅನುಭವಗಳು ಆಗಬೇಕು. ಇನ್ನೆಲ್ಲ ನಿಯತ್ನೆಲ್ಲ ಗಟ್ಟು ಮುಟ್ಟೆ ಕಟ್ಬಿಟ್ಟು ಯಾವ್ದಾರು OLXಲ್ಲಿ ಮಾರ್ಬಿಡ್ತೀನಿ. ಎಲ್ರಿಗೂ ಹೇಳೋದು ಅಷ್ಟೇ, ನಾನು ಮಿಡಲ್ ಕ್ಲಾಸಲ್ಲಿರೋರು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕು. ಹೆಂಗೆ ಅಂದರೆ ನಿಯತ್ತಾಗಿರೋಕೆ ಹೋಗ್ಬೇಡಿ. ನಾನು ನಮ್ಮಂಥ ಮಿಡಲ್ ಕ್ಲಾಸಲ್ಲಿ ಇರೋಂಥವ್ರಿಗೆ ಹೇಳ್ತಾ ಇರೋದು, ಯಾಕಂದರೆ ನಮ್ಮಂಥವ್ರಿಗೆ ಜಾಸ್ತಿ ಅನುಭವಗಳು ಜಾಸ್ತಿ ಆಗೋದು. ಅತಿಯಾಗಿ ನಿಯತ್ತಾಗಿರೋಕೆ ಹೋಗ್ಬೇಡಿ, ನಿಯತ್ತನ್ನೋದು ಮರ್ತುಬಿಡಿ, ಉದ್ಧಾರ ಬೇಗ ಆಗ್ಬೋದು. ನಿಯತ್ತಾಗಿರ್ಬೇಕು ಅಂತ ನಮ್ಮ ಅಪ್ಪರು ಹೇಳ್ತಿದ್ರು. ಹಂಗೆ ನಿಯತ್ತಾಗಿದ್ದು ನಮ್ಮ ಅಪ್ಪ ನಿಯತ್ತಾಗಿ ಹೊಂಟೋಯ್ತು ಮೇಲ್ಗಡೆ, ಕಣ್ಣು ಕಾಣ್ದಂಗೆ ಕಳಿಸ್ಬಿಟ್ರು. ಈಗ ನಾನು ಅದೇ ನಿಯತ್ತು ಫಾಲೋ ಮಾಡ್ಕೊಂಡು ಇಷ್ಟು ದಿವಸ ಮೆಟ್ಟೊಲ್ದಿದ್ದಾಯಿತು. ಏನು ಮಾಡೋದು, ನಮಗೂ ಬಾಡಿಗೆ ಕಟ್ಟಿ ಲೋನ್ ಕಟ್ಟಿ ಸಾಕಾಗ್ಬಿಟ್ಟೈತೆ. ಇನ್ಮೇಲೆ ಯಾವತ್ತೂ ನಾನು ನಿಯತ್ತಾಗಂತೂ ಇರೋಕ್ಕೋಗಲ್ಲ. ಎಲ್ಲ ಗಂಟೆ ಮುಟ್ಟೆ ಕಟ್ಟಿ ಅವಲೇ ಹೇಳ್ದಂಗೆ OLXಗೆ ಮಾರ್ಬಿಡ್ತೀನಿ. ನಾವು ಅಪ್ಪರು ನಿಯತ್ತಾಗಿದ್ದು ಅದೇ ಹೇಳ್ದಲ್ಲ ಹಂಗೆ ಆಗೋದ್ರು. ಇನ್ನು ಅವ್ರು ಹೇಳ್ದಂಗೆ ನಾನು ನಿಯತ್ತಲ್ಲಿ ನಾನು ಫಾಲೋ ಮಾಡ್ಕೊಂಡು ಇರೋಲ್ಲ. ನಾನು ಹೇಳೋದು ಒಂದೇ ಒಂದು ವಿಚಾರ, ನನಗಾಗಿರೋ ಅನುಭವದಲ್ಲಿ ಯಾರೋ ಅತಿಯಾಗಿ ನಿಯತ್ತಾಗಿ ಇರೋಕ್ಕೋಗ್ಬೇಡಿ, ನಂಬಕ್ಕೋಗ್ಬೇಡಿ, ನಂಬಿಕೆ ಇಡೋಕ್ಕೋಗ್ಬೇಡಿ. ಎಲ್ಲರೂ ಮೊದಲೇ ಹೇಳೋರು ನಂಬಿಕೆ ಇಡಿ ಅಂತ. ಮಣ್ಣಂಗಂಟಿ ನಂಬಿಕೆ ಇಟ್ಟೆ ನಮ್ಮಪ್ಪ ಹೊಂಟೋಗ್ಬಿಟ್ರು. ಹಂಗಾಗಿ 7 ವರ್ಷದಿಂದ ಯಾವುದ್ರ ಮೇಲೆ ನಂಬಿಕೆ ಇರಬೇಕು ಅಂದರೆ ನಮ್ಮ ಕೆಲಸದ ಮೇಲೆ. ನಾವು ಒಂದಲ್ಲೊಂದು ದಿವಸ ಬೆಳಿತೀವಿ. ಆಮೇಲೆ ನಮ್ಗೆ ಸಪೋರ್ಟ್ ಮಾಡೋ ಜನಗಳ ಮೇಲೆ, ನಮ್ಮ ಕಣ್ಣಿಗೆ ಕಾಣ್ದೇ ಸಪೋರ್ಟ್ ಮಾಡ್ತಾರಲ್ಲ ನಮ್ಮ ಜನಗಳು, ಅವ್ರ ಮೇಲೆ ನಂಬಿಕೆ ಇಡಬೇಕು. ಈ ಕಣ್ಣು ಎದುರುಗಡೆ ಇದ್ದು ಎಲ್ಲ ನೋಡಿಕೊಂಡು ಹೀಯಾಳ್ಸೋರ ಮುಂದೆ ನಾವು ಯಾವತ್ತೂ ನಂಬಿಕೆ ಇಡೋಕೆ ಹೋಗ್ಬಾರ್ದು. ಹಂಗಾಗಿ ಪರವಾಗಿಲ್ಲ, 7 ವರ್ಷದಿಂದ ನಾನು ಬಾಡಿ ಕಟ್ಕೊಂಡಿದ್ದೀನಿ. ನಮಗೊಂದು ಟೈಮ್ ಬರುತ್ತೆ ಅಂತ ಹೇಳ್ತೀನಿ. ಇವರು ಒಡವೆ ಗಿಡವೆಲ್ಲ ಮಾರಿ ಬೋಗಿ ಹಾಸ್ಕೊಂಡ್ರು ಪಾಪ. ಈಗ ನಾವು ಅಷ್ಟೇ, ಏನಾರ ಮಾರೋಕೆ ಹೋಗೋರು ಆಲ್ರೆಡಿ ಒಡವೆಲ್ಲ ಮಾರಿಬಿಟ್ಟಿದ್ದೀವಿ. ಬೋಗಿ ಹಾಸ್ಕೊಳ್ಳೋ ಮಟ್ಟಿಗೆ ದುಡ್ಡು ಒಡವೆ ಮಾಡಿಸಿತ್ತಿಲ್ಲ. ನೋಡೋದ ಇನ್ನೂ ಏನಾರು ಮುಂದೆ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ಬೆಳ್ಕೊಂಡು ಹೋದರೆ ಬೋಗಿ ಹಾಸ್ಕೊತೀವೋ, ಸ್ವಂತ ಮನೆ ತೊಗೋತೀವೋ, ಸ್ವಂತ ಸೈಟ್ ತೊಗೋತೀವೋ ಗೊತ್ತಿಲ್ಲ. ಆದರೆ ಇನ್ನು 3 ವರ್ಷದೊಳಗಡೆ ಏನಾರು ಒಂದು ಅಟ್ಲೀಸ್ಟ್ ಒಂದು, ಈಗ ಆಲ್ರೆಡಿ 7 ವರ್ಷ ಕಂಪ್ಲೀಟ್ ಆಗ್ಬಿಟ್ಟೈತೆ ನಾವು ಮದುವೆ ಆಗಿ. ಇನ್ನು 3 ವರ್ಷದೊಳಗಡೆ ಹೆಂಗಾರ ಮಾಡಿ ಮನೆ ಅಂತೂ ಕಟ್ಸಲ್ಲ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸದ್ಯಕ್ಕೆ ಬೋಗಿನಾರು ಹಾಸ್ಕೊತೀವಿ. ನಮ್ಮ ಮನೆಯವರು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡೋರೆ. ಆದರೆ ಒಂದು ಕೆಟ್ಟ ಆಗ್ಬಿಟ್ಟು ಏನಂದರೆ ಜಾಸ್ತಿ ಕನ್ನಡಿ ಮನೆ ನಿಂತ್ಕೋತಾರೆ. ನೀನೇ ಈಗಲೂ ಅಷ್ಟೇ. ಚೆನ್ನಾಗಿತ್ತಲ್ಲ. ಈ ಕಡೆ ನೋಡ, ಹಿಂಗೆ ರೂಟ್ ಹೇಳ್ತೀನಿ ನೋಡಿ. ಇಷ್ಟು ವರ್ಷ ಹಾಸನದಲ್ಲಿದ್ದಾರೆ, ಇಲ್ಲೇ ಓದಿ ಹುಟ್ಟಿ ಬೆಳೆದಿರೋರು ದೇವರು. ನಾನು ಹಾಸನ ಬಂದು ಒಂದು 15 ವರ್ಷ ಅಷ್ಟೇ ಆಗಿರೋದು. ಇನ್ನು ಅದ್ರಿಗಿಂತ ನನಗೆ ಹಾಸನ ಪರಿಚಯ 15-20 ವರ್ಷ ಆಯಿತು. ಪರಿಚಯ ಆಗಿ ಬಂದು ಒಂದು 15 ವರ್ಷ 11 ವರ್ಷ ಏನೋ ಆಗೈತೆ. ಅಲ್ಲಿ ಕರೆಕ್ಟಾಗಿ ನಾನು ಹಾಸನದಲ್ಲೇ ಸೆಟ್ಲ್ ಆಗಿರೋದು ಒಂದು 10-11 ವರ್ಷ ಆಗೈತೆ. ಇವರು ಹುಡ್ತಾಗಿಂದ ಇಲ್ಲೇ ಇದ್ದಾರೆ ನಮ್ಮ ಮನೆಯವರು. ಆದರೆ ಈ ಪಕ್ಕದ ಏರಿಯಾ ಕರ್ಕೊಂಡೋಗ್ಬಿಟ್ರು, ಅವ್ರಿಗೆ ಅಲ್ಲಿಂದ ಬರೋಕ್ಕೆ ಗೊತ್ತಾಗಲ್ಲ, ಅಷ್ಟು ಎಡ್ಬರಿಗಳು ನಮ್ಮ ಮನೆಯವರು. ಸರಿ ಆಯ್ತು, ಏನಂದ್ರೆ ಕೆಟ್ಟ ಮಾತಾಡ ಕೆಟ್ಟ ಮಾತಾಡ್ದು ಅನ್ಕೊಂಡೆ. ಈಗ ಸರ್ ಇದು ಯಾಕಡೆ ಏರಿಯಾ ಇದು ಯಾವ ಈಗ ನೋಡಿ, ಹಂಗೆ ಲೈವಲ್ಲೇ ತೋರಿಸ್ತೀನಿ ಇವ್ರು ಎಷ್ಟು ಬುದ್ಧಿವಂತರು ಅಂತ. ಇದು ಈ ಕಡೆ ಯಾವ ಏರಿಯಾ ಬರುತ್ತೆ? ಹಿಂಗೆ ಈಗ ಇಲ್ಲಿ ತೋರಿಸ್ತಾನಲ್ಲ ಈ ಲೊಕೇಶನ್. ಅಮ್ಮ ನಾನು ಈ ಏರಿಯಾ ಹೆಸರು ಹೇಳ್ತಿಲ್ಲ, ಈ ಏರಿಯಾ ಬೋಲ್ಡಲ್ಲಿ ನೋಡಿದ್ದೀನಿ ಅಂತ ಗೊತ್ತು. ಈ ಕಡೆ ಆಗಲ್ಲ ಕಾಣ್ತೈತೆ ಗೊತ್ತಾ, ಆ ಕಡೆ ಎಲ್ಲ ಟವರ್ ಎಲ್ಲ ಕಾಣ್ತೈತೆ ಗೊತ್ತಾ, ಆ ಕಡೆ ಕೆರೆ ಎಲ್ಲ ಕಾಣ್ತೈತೆ ಗೊತ್ತಾ ನಿಂಗೆ? ಇದು ಓಕೆ, ಹುಣಸೆಕೆರೆ ಒಪ್ಕೋತೀನಿ. ಈ ಕಡೆ ರೈಟ್ ಸೈಡ್ ಹಿಂಗೆ ಆಪೋಸಿಟ್ ಅಲ್ಲಿ ಬೆಟ್ಟ ಕಾಣ್ತೈತೆ ಗೊತ್ತಾ? ಹಾಂ ಯಪ್ಪಿ ಯಾವತ್ತೆ ಶಾಂತಿನಗರ ಕಣ, ಆ ಕಡೆ ಶಾಂತಿನಗರ ತಮ್ಲಾಪುರ. ಸರಿ ಆಯ್ತು ತಡಿ. ಈ ಕಡೆ ರೈಟ್ ಸೈಡ್ ಹೇಳ್ಬೇಕು ಈಗ. ಬರಲ್ಲ, ಆ ಕಡೆ ರೈಟ್ ಸೈಡ್ ಅಲ್ಲಿ ಕಾಣ್ತೈತೆ ಗೊತ್ತಾ, ಅಲ್ಲೇ ಅದು ಯಾವ ರೂಟು? ಅಲ್ಲೇ ದೊಡ್ಡದು ಟವರ್ ಕಾಣ್ತೈತೆ ಗೊತ್ತಾ, ಅದೇನು ಹೇಳು?
ಅಲ್ಲೆಲ್ಲ ನಮ್ಮ ಹಾಸನಲ್ಲೇ ಎತ್ತರವಾದ ಟವರ್ ಅಂದ್ರೆ ಅದೊಂದೇ ಹೇಳು, ಎಲ್ಲಾದ್ರೂ ಕಾಣೋದು ಗೊತ್ತಿಲ್ವಾ? ನೋಡಿ ಅದು ಆಕಾಶವಾಣಿ, ಮೇನ್ ಆಕಾಶವಾಣಿನೇ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ. ನಾನು ಕೇಳಿ ಹೇಳ್ತೀನಿ ಮನೆ ಹಾಂ ಈ ಹುಟ್ಟಿ ಬೆಳೆದಿರೋ ಏರಿಯಾದಲ್ಲೇ ಅವರು ಗೊತ್ತಿಲ್ಲ ಆದರೆ ಅಯ್ಯಪ್ಪ ಇಷ್ಟು ಬುದ್ಧಿವಂತರ ಆಗಬಾರ್ದು. ನಾವು ಕಟ್ಸೋದು ಈ ಥರ ಮನೆ. ಈ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲೇ ಪಾರ್ಟಿ ಅಲ್ಲೋ ಆಸೆ ಇಟ್ಕೋಬೇಕಣ್ಣ, ಕನ್ಸು ಕಾಣ್ತಾ ಇರಬೇಕು. ಅಬ್ದುಲ್ ಕಲಾಂ ಹೇಳಿಲ್ವಾ ಕನ್ಸು ಕಾಣ್ತಾ ಇರಬೇಕು ಅಂತ. ಒಂದಲ್ಲ ಒಂದು ದಿವಸ ಅದು ಟಾಪಲ್ಲಿ ನಾವು ಬಂದೇ ಬರ್ತೀವಿ. ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಕನ್ಸಾರ ಟಾಪಲ್ಲಿ ಬರುತ್ತಲ್ಲ ಅದು ಹೇಳು. ನೋಡು ಸುಮ್ಮನೆ ಹೇಳ್ತೀನಿ ಎಕ್ಸಾಂಪಲ್, ಇದು ನಮ್ದಲ್ಲ ಮನೆ ಆದರೆ ಹೇಳ್ತೀನಿ ಕೇಳು. ಇಲ್ಲಿ ಬಾಲ್ಕನಿ ಆಯಿತಾ, ಮೇಲ್ಗಡೆ ನನಗೆ ಒಂದು ಚಿಕ್ಕದಾಗಿ ಸಣ್ಣದಾಗಿ ಒಂದು ಬಾರು ಆಯಿತಾ, ಅಲ್ಲೇ ಬಾರ್ ಒಳಗಡೆ ಒಂದು ಸಣ್ಣದು ಟಿ ವಿ. ಯಾರು ನೋ ಎಂಟ್ರಿ, ನೀವೆಲ್ಲ ಬರೋಂಗಿಲ್ಲ ಅಲ್ಲಿ ಆಯಿತಾ. ಅದಾದಮೇಲೆ ನಿನಗೆ ಇಲ್ಲಿ ಏನಾರು ಬೇಕು ಅಂದರೆ ಬಾಲ್ಕನಿ ಮೇಲೆ ನೀನು ಏನಾರು ಮಾಡಿಸ್ಕೋಬೋದು. ಅದಕ್ಕೆ ಅಲ್ಲಿ ಸುಮ್ಮನೆ ಹೇಳ್ತಿರೋದು ಏನಾರು ಏನಂದ್ರೆ ನಿನಗೆ ಸ್ಟೈಲಿಶಾಗಿ, ನನಗೆ ಗೊತ್ತಿಲ್ಲ ಅಷ್ಟು, ಏನೋ ಇರುತ್ತೆ ಅಫಿಷಿಯಲ್ ಮಟ್ಟಿಗೆ ಹೋದ್ಮೇಲೆ ಆವಾಗ ಬರುತ್ತೆ ತಲೆಗೆ. ಈಗ ಸದ್ಯಕ್ಕೆ ಬರ್ತಿಲ್ಲ ಏನೂ, ನನಗೆ ಬಂದಿದ್ದು ಒಂದೇ ಒಂದು ಬಾರ್ ಒಂದೇ ತಲೆಗೆ. ಇದು ಬಿಡು, ಬೇಡ ಬೇರೆಯವ್ರ ಮನೆ ಮೇಲೆ ನಾವು ಆಸೆ ಪಡೋದು ಬೇಡ. ನಮಗೆ ಭಗವಂತ ಕೊಡೋಕೆ ಇದು ಮಾಡೋದ, ಅಲ್ಲೇನೋ ಬಿರಿಯಾನಿ ಮಾಡ್ತಾರಂತೆ, ಅದಾದಮೇಲೆ ನೋಡ್ಕೊಬಿಟ್ಟು ತಿನ್ಕೊಬಿಟ್ಟು ಲಾಸ್ಟಿಗೆ ವಿಡಿಯೋನ ಎಂಡ್ ಮಾಡೋದ, ಒಂದೆರಡು ರೀಲ್ಸ್ ಮಾಡ್ಕೊಬಿಡ್ಬೇಕಂತೆ. ಈಗ ಮೇಲ್ಗಡೆ ಟೆರೆಸ್ ಮೇಲೆ ಬಂದರೆ ಕಂಡವ್ರ ಮನೆಗೆ ಹೋದ್ರೆ ಬಿಡೋಲ್ಲ ರೀಲ್ಸ್ ಮಾಡೋದು. ಸರಿ, ರೀಲ್ಸ್ ಮಾಡಿಬಿಟ್ಟು ಪುನಃ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಕೇಳು, ಇಷ್ಟು ದಿವಸ ನಾನು ಹೇಳ್ತಿದ್ದೆ ಸಬ್ಸ್ಕ್ರೈಬ್ ಆಗಿ ಬಂದು ಇಷ್ಟೈತೆ ಬರೀ ಈಗ ಫಸ್ಟ್ ಹೇಳಿದೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ನಿನಗೆ ಲಾಸ್ಟಿಗೆ ಹೇಳ್ಬಿಟ್ಲು, ಈಗ ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬಿಟ್ಟು, ಕಮೆಂಟ್ ಮಾಡಿದ್ರೆ ನೀವು ಕಮೆಂಟ್ ಮಾಡ್ತಾ ಎಲ್ಲೆಲ್ಲಿಂದ ಮಾಡ್ತಾರೆ ಅಂತ ಸೇರಿಸಿ ಕಮೆಂಟ್ ಮಾಡಿ. ಯಾಕಂದ್ರೆ ನಮಗೂ ಖುಷಿ ಆಗುತ್ತೆ ಇಂತಿಂಥ ಊರಿಂದ ಮಾಡ್ತಿದ್ದಾರೆ ಅಂತ. ಹೇಳು, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಂತ ಹೇಳ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ನಮಗೆ ಅಂತಲ್ಲ, ಎಷ್ಟು ಜನ ಕಷ್ಟಪಟ್ಟು ಮಾಡ್ತಿರ್ತಾರೆ ವೀಡಿಯೋಗಳು ಹೊಸಬ್ರು, ಎಲ್ರಿಗೂ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಜನತೆಗೆ ಬೆಳೆಸಿ, ಕನ್ನಡದವ್ರಿಗೆ ಬೆಳೆಸಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಬಿರಿಯಾನಿ ತಿಂದು ಎಲ್ಲ ಮುಗಿಸಿದ ಮೇಲೆ ವೀಡಿಯೋ ಎಂಡ್ ಮಾಡ್ತೀನಿ. ಅಲ್ಲಿ ಗಂಟೆ ವೀಡಿಯೋ ನೋಡಿ ದಯವಿಟ್ಟು. ಜಾಸ್ತಿ ದೊಡ್ಡದಾಗೇನು ಮಾಡಲ್ಲ, ಸಿಂಪಲಾಗಿ ಮಾಡಿ. ತುಂಬ ದಿವಸ ಆಯಿತು ಬ್ಲಾಗ್ ಮಾಡಿ, ಹಂಗಾಗಿ ನಾನು ಲಾರಿದೇ ಲಾಸ್ಟ್ ವೀಡಿಯೋ ಅನ್ಕೋತೀನಿ. ಸರಿ ಇಲ್ಲ, ನಾನು ಮನೆ ಖಾಲಿ ಮಾಡಿದ್ನಲ್ಲ ಅದರದ್ದೇ ಲಾಸ್ಟ್ ವೀಡಿಯೋ. ಅಲ್ಲಿಂದ ಇಲ್ಲಿಗೆ ಒಂದು 20 ದಿವಸ ಏನೋ ಗ್ಯಾಪ್ ಆಗೈತೆ, ಹಂಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನನ್ನ ಬಿಟ್ಟೋಗ್ಬಾರ್ದು, ನನ್ನ ಆತ್ಮೀಯರು ಯಾರು ನನ್ನ ಬಿಟ್ಟೋಗ್ಬಾರ್ದು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಿದ್ದುಬಿಟ್ಟಿದಾಗ ಸರಿಯಾಗಿ ಈಗ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನಾವು ರೀಲ್ಸ್ ಮಾಡ್ಕೊ ಬರೋದಕ್ಕೆ ಇವ್ರು ಆಲ್ರೆಡಿ ಒಗ್ಗರಣೆ ಹಾಕ್ತವ್ರೆ. ಏನು ಹಾಕಿದ್ರೆ ಸ್ಟಾರ್ಟಿಂಗು? ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. 3 ಹಾಕಿ ರೋಸ್ಟ್ ಮಾಡ್ತಾ ಇದ್ದಾರೆ. ಟೊಮೊಟೊ ಹಾಕಬೇಕು. ಈಗ 3 ಹಾಕಿ ರೋಸ್ಟ್ ಮಾಡ್ತಾ ಇದ್ದಾರೆ. ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೊಟೊ ಹಾಕಬೇಕು. ಒಗ್ಗರಣೆಗೆ ಪುದೀನ ಸೊಪ್ಪು ಹಾಕ್ಬೇಕು ಅಷ್ಟೇ. ಈಗ ಒಗ್ಗರಣೆ ಹಾಕ್ತಾರೆ. ರುಬ್ಕೊಂಡಿದ್ರಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು ಜನಕ್ಕೆ ಇದು? ಇದು 1 2 3 4 5 6 7 ಜನಕ್ಕೆ. 7 ಜನಕ್ಕೆ ಒಂದು 8 ಜನ ಅನ್ಕೊಳ್ಳಿ. ಕಮ್ಮಿ ತಿಂದರೆ 10 ಜನಕ್ಕೆ, ಜಾಸ್ತಿ ತಿಂದರೆ ಒಂದು 6 ಜನಕ್ಕೆ. ಸದ್ಯಕ್ಕೆ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಮೊಸರು ಹಾಕ್ಬೇಕಾ? ಮೊಸರು ಹಾಕ್ಬೇಕು. ಚಿಕನ್ ಬಿರಿಯಾನಿಗೆ ಚಿಕನ್ ಹಾಕಲಿಲ್ಲ ಅಂದರೆ ಚಿಕನ್ ಬಿರಿಯಾನಿ ಎಲ್ಲಾಗುತ್ತಮ್ಮ, ಪಲಾವ್ ಆಗ್ಬಿಡುತ್ತೆ. ಇನ್ನೂ ಜೋಡಿಸ್ಕೋಬೇಕು, ಐಟಮ್ಗಳೆಲ್ಲ ಜೋಡಿಸ್ಕೊಂಡಿಲ್ಲ. ಈಗ ಹೊಸ ಮನೆಗೆ ವಾಷಿಂಗ್ ಮಿಷಿನ್ ಫಿಟ್ ಮಾಡಬೇಕು. ಸ್ಕ್ರೂ ಡ್ರೈವರ್ ಎಲ್ಲೈತಮ್ಮ? ಅದು ಡೌಟ್, ನೋಡ್ತೀನಿ. ಎಷ್ಟು ದೊಡ್ಡ ಸ್ಕ್ರೂ ಡ್ರೈವರ್ ಐತೆ ಅಂದ್ರೆ ನಮ್ಮ ಹತ್ರ ಯಾರು ಹೇಳಂಗಿಲ್ಲ. ನೋಡಿ ಎಷ್ಟು ದೊಡ್ಡ ಸ್ಕ್ರೂ ಡ್ರೈವರು, ಸುಮ್ಮನೆ ಹಾಡ್ಕೊಳ್ಳೋದಲ್ಲ. ಇದರಿಂದನೂ ಕೆಲವೊಂದು ಜಾಗ ಕೆಲಸ ಆಗಲ್ಲ ಇದಿಲ್ಲ ಅಂದರೆ, ಈ ಸಣ್ಣ ಸ್ಕ್ರೂ ಡ್ರೈವರ್ ಇಲ್ಲ ಅಂದರೆ. ಹಾಂ, ಬಿಸ್ನೀರು ಬರ್ತಿಲ್ವಾ? ಅದಕ್ಕೆ ಹೇಳೋದು ಕಾಯಂಡೆ ಒಲೆ, ಕಾಯಂಡೆದೆ ಚಂದ ಅಂತ. ನನ್ನ ಮಗಳು ಸ್ನಾನ ರೆಡಿ ಆಗೋಳೆ. ನಿನ್ನ ತೋರ್ಸಂಗಿಲ್ಲ ವಿಡಿಯೋದಲ್ಲಿ, ನಿನ್ನ ಬಟ್ಟೆ ಹಾಕೋ ತೋರಿಸ್ತೀನಿ. ಕಿಶಮ್ಮ ಏನು ಮಾಡಬೇಕು? ಸ್ನಾನ ಮಾಡಿಸ್ಬೇಕಾ? ಅವ್ಳು ಸ್ನಾನ ಮಾಡಿಸ್ಬೇಕಂತ ಪಾಪ ರೆಡಿಯಾಗಿ ನಿಂತವಳೆ ನಮ್ಮ ಮಗಳು. ಆದರೆ ಬಿಸಿನೀರೇ ಬರ್ತೀರಾ, ಮಳೆ ವಾತಾವರಣದಿಂದ
ಎಲ್ಲ ಮೋಡ ಆಗ್ಬಿಟ್ಟೈತಲ್ಲ, ಬಿಸಿಲಿಲ್ವಲ್ಲ, ಹಂಗಾಗಿ ಆಲ್ರೆಡಿ ಮೋಡ ಆಗ್ಬಿಟ್ಟೈತೆ ಆಲ್ರೆಡಿ ಮಳೆ ಬರೋಕ್ಕೆ, ಹಂಗಾಗಿ ಬಿಸಿನೀರಿಲ್ಲ. ಹಾಂ ಬಿಡು, ಮನೇಲೆ ಸ್ನಾನ ಮಾಡ್ಕೋತೀನಿ ಕಾಯಿಂಡಿ ಅಲ್ವಾ, ಕಾಯಿಂಡಿ ನೀರೇ ಚಂದ, ಮೈಕ ನಾವೆಲ್ಲ ಹೊಂಟೋಗುತ್ತೆ ಅಲ್ವಾ. ನೋಡಿ ನಮ್ಮ ಮನೆಗೆ ಈ ಥರ ಗ್ಲಾಸ್ ಹಾಕ್ಸದ, ಫಸ್ಟ್ ಸೈಡ್ ತೊಗೊಂತೀಯ, ನಿನ್ನ ಮನ್ಸಿನ ಮಾತು ನನಗೆ ಅರ್ಥ ಆಯಿತು. ತೊಗೋತೀವಿ, ಅದಕ್ಕೂ ಟೈಮ್ ಬರುತ್ತೆ. ಏನು ತೊಳಿತಾರಮ್ಮ? ಸೊಪ್ಪು ತೊಳಿತಾರಾ? ಮೆಂತ್ಯ ಅವಾಗಲೇ ಕಟ್ ಮಾಡ್ಕೊಂಡಿದ್ದೆ, ಮೆಂತ್ಯ ಸೊಪ್ಪು, ಸಾಂಬಾರು ಸೊಪ್ಪು, ಪುದೀನ ಇಷ್ಟೊಂದು ಹಾಕ್ಬೇಕು ನೋಡಿ. ನಾನಾಗಿರಿ ಇಷ್ಟೊಂದು ಹಾಕ್ತಿದ್ದಿಲ್ಲ, ಅದೊಂದು ಪುದೀನದಲ್ಲೇ 3 ದಿವಸ ಮಾಡೋಕ್ಕಿರೋ. 4-5 ಜನ, ಅದೇ 8 ಜನ ಇದ್ದರೆ ಇಷ್ಟೊಂದೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇನ್ನೊಂಚೂರು ಕಮ್ಮಿ ಹಾಕ್ಕೊಳ್ಳಿ. ಇಲ್ಲ, ಕೆಲವರು ಬ್ಯಾಚುಲರ್ ಗೊತ್ತಿರಲ್ಲ ಪಾಪ. ನಾವು ಬ್ಯಾಚುಲರ್ ಆಗಿದ್ದಾಗ ನಮ್ಗೆ ಅಷ್ಟು ಅಡುಗೆ ಗೊತ್ತಿತ್ತಿಲ್ವಲ್ಲ, ಅದು ಬ್ಯಾಚುಲರ್ ಗೊತ್ತು ಕಷ್ಟ ಏನಂತ. ಗೊತ್ತಿರೋರು ಓಕೆ, ಗೊತ್ತಿರೋರು ಮಾಡ್ಕೊಂಡು ತಿನ್ಬೋದು, ಗೊತ್ತಿಲ್ಲದಿರೋರು ಮಾಡ್ಕೊಂಡು ತಿನ್ಬೋದು. ಬೇರೆ ಬೇರೆ ಟೇಸ್ಟ್, ಬೇರೆ ಬೇರೆ ವಿಧಾನ. ಈಗ ಟೊಮೊಟೊನ ಹಾಕ್ಬಿಟ್ಟವ್ರೆ ಆಲ್ರೆಡಿ, ಈಗ ಮಿಕ್ಸ್ ಮಾಡ್ತಾರೆಲ್ಲ ಕ್ಲೀನಾಗಿ. ಇಷ್ಟು 7 ಲೀಟ್ರ್ ಕುಕ್ಕರ್ ಇದು, 12 ಲೀಟ್ರ್ ಕುಕ್ಕರ್ ಹಿಡಿಯಿಲ್ಲ. ನಮ್ಮನೇಲಿ ಅಷ್ಟೇ, 2 ಕುಕ್ಕರ್ಗೂ ಹಿಡಿಯಿಲ್ಲ. 2 ವರ್ಷ ಆಯಿತು ಹಿಡಿನೇ ಹಾಕ್ಸಿಲ್ಲ. ಅದೇನೋ ಗೊತ್ತಿಲ್ಲ, ಮನಸ್ಸೇ ಆಗಲ್ಲ ಹಿಡಿ ಹಾಕ್ಸೋಕ್ಕೆ. ಯಾಕಂದ್ರೆ ಈ ಥರ ಹಿಡ್ಕೊಂಡು ಮಾಡಬೇಕು, ಸರ್ಕಸ್ ಮಾಡ್ಬೇಕಾದ್ರೆ ಚಂದ. ಡೈರೆಕ್ಟಾಗಿ ಹೇಳು ದುಡ್ಡಿಲ್ಲ ಹಾಕ್ಸೋಕ್ಕೆ ಅಂತ ಹೇಳಿ ಮನ್ಸಲ್ಲಿ ಅನ್ಕೋತಾರೆ ಅಮ್ಮರು. ನಾನಂದೆ ಇಡೀ ಏನಪ್ಪ, ನಮ್ಮನೇಲಿ 2 ಕುಕ್ಕರ್ ಇದ್ದಾವೆ, ಇಡೀ ಹಾಕ್ಸಿಲ್ಲ. ಅದೇನೋ ಇಡೀ ಹಾಕ್ಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದೆ, ಹೊಸ ಕುಕ್ಕರ್ ತೊಳಗೆ ದುಡ್ಡಿಲ್ಲ ಅಂತ ಅಮ್ಮರು ಹೇಳ್ತಾರೆ. ಈಗ ಫ್ರೆಶ್ ಆಗಿರೋ ಚಿಕನ್ ತಂದರೆ ಕಾಲು ಹಾಕೋಬೋದು ಬೇಕಾದ್ರೆ. ಹೇಳ್ಬೇಕಾದ್ರೆ ಕಾಲಲ್ಲೇ ಪ್ರೋಟೀನ್ ಜಾಸ್ತಿ, ಅದು ತುಂಬ ಜನ ಗೊತ್ತಿಲ್ಲ. ಯಾರು ಹೇಳಿದಾರು ಹುಡುಗ್ರಿ, ಅವೆಲ್ಲ ಸುಳ್ಳು. ಕಟ್ಟಿದ್ದು ಹೇಳ್ಬೇಕಂದ್ರೆ ಕಾಳುಗಳು ಜಾಸ್ತಿ ತಿನ್ಬೇಕು, ಹೆವಿ ಪ್ರೋಟೀನ್ ಚಿಕನಲ್ಲಿ. ಈಗ ನಾವು ಹೆಂಗೆ ಕುರಿ ಮಾಂಸದಲ್ಲಿ, ಆಡು ಮಾಂಸದಲ್ಲಿ ಕಾಲು ತಿಂತೀವಿ, ಕಾಲಲ್ಲಿ ಹೈ ಪ್ರೋಟೀನ್ ಅಂತೀವಿ, ಹಂಗೆ ತಲೆಕಾಲು ತರೋದು ಅಂದರೆ ಗಗನಕ್ಕೆ ರೇಟ್ ಆಗ್ಬಿಟ್ಟೈತಲ್ಲ ಚಿಕನು. ತಲೆಕಾಲು ತರೋ ಬದಲು ಮಟನೇ ತಂದ್ಬಿಡ್ಬೋದು 2 kg. ಅಷ್ಟು 900-1000 ರೂಪಾಯಿ ಅಮ್ಮ, 1200 ರೂಪಾಯಿ ಹೇಳ್ತಾರೆ. ನೀವು ದುಡ್ಡಿರೋರು ಹೇಳ್ತೀರ, ನಮ್ದು ಹೇಳಿ ಪರಿಸ್ಥಿತಿ. ಅಲ್ಲ, ತಲೆಕಾಲು ತರಬೇಕು ಮಾಡಬೇಕು ಅಂತಾರೆ, ಏನು ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂದರು. ಅದಕ್ಕೆ ನಾನು ಹೇಳಿದೆ, ನೀವು ದುಡ್ಡಿರೋದಮ್ಮ ಮಾಡ್ಕೊಂಡು ನಿಂತೀರ, ನಮ್ದು ಹೇಳಿ ಅಂದೆ. ಏನು ಶಕ್ತಿ ನಮ್ಮ ಈ ಥರ ವ್ಯವಹಾರಗಳು ಆಗ್ಬಿಟ್ರು ಅಂದರೆ ಎಲ್ಲ ಮಾಡ್ಕೊಂಡು ತಿನ್ನೋದೇ ಚೆನ್ನಾಗಿ. ನೋಡಿ, ದಪ್ಪಗಿರೋದು ಪೀಸ್ಗಳು ಬಿರಿಯಾನಿಗೆ ಹಾಕ್ತಾರೆ ಕಾಲು ಸಮೇತ. ಇವ್ರಲ್ಲಿ ಇಲ್ಲೊಬ್ರು ಚೇಲ್ಡ್ ಆಟ ಆಡ್ತಾರೆ. ಅವತ್ತು ಮಾಡಿದ್ರೆ ಚೆನ್ನಾಗಿತ್ತು. ನಿನಗೆ ಗೊತ್ತಿಲ್ಲ, ನೀನು ಯಾಕೆ ಡೌ ಮಾಡ್ತೀಯ? ಹೋಗಿ ಸೈಡ್ಗೆ. ನೀನು ಹಂಗೆ ಚೇಲ್ಡ್ ಆಡ್ಕೊಂಡು ಚೇಳ್ತಾರನೇ ಇವರು. ಆ ಹುಡುಗನ ಹಾಳು ಮಾಡಾಕ್ತೀಯ ಅದನ್ನವೇ. ನಿನ್ನ ಮಗಳದೈತಲ್ಲ ತೊಗೊಂಡು ಆಟ ಆಡೋ ನೋಡಲಿ. ಅಯ್ಯೋ ದೇವ್ರೆ, ಕಾರ್ತಿಕ್ ಎಲ್ಲ ಹಾಳು ಮಾಡ್ತಾ ಕಣ ಹಿಂದಲ್ಲ. ನೋಡಲಿ ಹಾಳು ಮಾಡಾಕ್ತಾಳ ಅದನ್ನ. ಕಿಸ್ಕೋ, ನಿನ್ನ ಮೊಬೈಲ್ ಬಿಟ್ಟು ಬರಲೇಬೇಡ ಹೊರಗಡೆ ಪ್ರಪಂಚದಲ್ಲಿ. ಬಿಸಿ ಬರ್ತೈತಾ? ಅಳ್ತಾ ಕೂತಾಳ, ಆಟ ಆಡ್ತಾಳೆ ಅಂದ್ರೆ ನಿಮ್ಮ ಮಗಳು ಸ್ನಾನ ಮಾಡೋಕ್ಕೆ. ಇನ್ನು ಫೋಟೋಗಳೆಲ್ಲ ನೆತಾಕ್ಬೇಕು. RCC ಮನೇಲಿ ಮಳೆನೇ ಇಲ್ಲ, ಅದಕ್ಕೆ ಹಳೆ ಮನೆಯವರು ಎಷ್ಟು ಬೇಕಾದ್ರೂ ಗೋಡೆಗೆ ಮಳೆ ಹೊಡಿಬೋದು. ಸ್ಕ್ರೂ ಡ್ರೈವರ್ ನೋಡಪ್ಪ, ಫಾಸ್ಟ್ ಚುಸ್ತೀನಿ ನಿಂಗೆ. ಇನ್ನು ಇನ್ಸೂರೆನ್ಸ್ ಮಾಡ್ಸಿಲ್ಲ, ತಲೆ ಕೆಡಿಸ್ಕೊಬೇಡ. ಉಪ್ಪು ಎಷ್ಟು ಹಾಕಿದ್ರಿ? ಮೊಸರಲ್ಲಿ ಹಾಕೇ ಬಿಟ್ಟವ್ರೆ. ನಾನು ಆ ಕಡೆ ಈ ಕಡೆ ಓಡಾಡೋಷ್ಟ್ರಲ್ಲಿ ಅವ್ರು ಮೊಸರು ಹಾಕ್ಬಿಟ್ಟವ್ರೆ. ಮೊಸರು ಹಾಕೋರೆ, ಉಪ್ಪು ಹಾಕೋರೆ. ಇವ್ರು ಲಾಕ್ ಮಾಡ್ತಾರೆ ಅಂತ ನಾನು ಹಂಗೆ ಕಾಯ್ತಾ ಕೂತಿರ್ಬೇಕು. ಏನೇನಂತ ಫಸ್ಟಿಂದ ಹೇಳ್ತೀನಿ ಪುನಃ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಈರುಳ್ಳಿ, ಟೊಮೊಟೊ ಹಣ್ಣು ಎಲ್ಲ ಒಗ್ಗರಣೆ ಹಾಕೊಂಡವ್ರೆ. ಆಮೇಲೆ ಸೊಪ್ಪುಗಳು ಹಾಕ್ತಿದ್ದಾರೆ, ಯಾವುದಾದ್ರು ಪುದೀನ ಮತ್ತು ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪು. ಆಮೇಲೆ ಲೈಟಾಗಿ ಒಂದು 1/4 ಲೀಟ್ರು ಮೊಸರು ಪೂರ್ತಿ ಹಾಕೋರೆ. ಇನ್ನೇನು ಇದ್ರಲ್ಲಿ ಎಲ್ಲ ಅರ್ಧ ಹಾಕಿದ್ರಮ್ಮ, ಪೂರ್ತಿ ಹಾಕಿಲ್ವ ಇಲ್ಲಿ? ಏನೋ ಒಂಚೂರು ಉಳಿಸ್ಕೊಂಡವ್ರೆ. ಹಸಿಮೆಣ್ಸಿಕಾಯಿ, ಆಮೇಲೆ ಹಸಿಮೆಣ್ಸಿಕಾಯಿ ಹಾಕೋರೆ. ಆಮೇಲೆ ಟೊಮೊಟೊ ಹಣ್ಣು ಹಾಕೋರೆ. ಆ ಕಡೆ ನೀರೇನೋ ಕುದಿಯಕ್ಕೆ ಇಟ್ಟವ್ರೆ ಬೇಗ ಆಗಲಿ ಅಂತ. ಆ ಕಡೆ ಅನ್ನ ಅರ್ಧಂಬರ್ಧ ಬೇಯಿಸ್ಕೊಬಿಟ್ಟು ರೇಟ್ಗೆ ಹಾಕ್ತೀರಾ? ಅಂದರೆ ಅದೇನಕ್ಕೆ ಹಂಗಾರೆ ಬಿಸಿನೀರು ಇಟ್ಟಿದ್ದು? ಓ, ಈಗ ಆ ನೀರು ತೆಗೆದು ಇದಕ್ಕೆ ಹಾಕ್ತೀರಾ? ಓ, ಅದು ನೀರು ಕುದ್ದಿರೋ ನೀರು ತೆಗೆದು ಇದಕ್ಕೆ ಹಾಕ್ತಾರೆ ಬೇಗ ಆಗಲಿ ಅಡುಗೆ ಅಂತ. ಹೋ ತಯಾರಿಕೆ ಯಾರು ಹಂಗಾರ ನೋಡಿತಾರೆ ಬ್ಲಾಗ್ ಮಾಡ್ಬೇಕಾರೆ. ತಡಿಯಮ್ಮ, ಈಗ ಈ ನೀರು ಕುದಿತೈತೆ, ಈ ನೀರು ಕುದ್ದಿರೋ ನೀರನ್ನ ತೆಗೆದು ಬೇಗ ಇದಕ್ಕೆ ಹಾಕ್ತಾರೆ, ಬೇಗ ಆಗುತ್ತೆ ಅಡುಗೆ ಅಂತ. ನಿಂಬೆಹಣ್ಣು ಹಾಕ್ಬೇಕು. ನಿಂಬೆಹಣ್ಣು ಓಡೈತೈತೆ ಆ ಕಡೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ತಾರೆ. ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ತಾರೆ. 2 ನಿಂಬೆಹಣ್ಣು ಹಾಕ್ತಾರೆ. ಅಕ್ಕಿ ಹಾಕ್ತಾರೆ. ನಮ್ಮದು ವಿಚಿತ್ರ ಬಿರಿಯಾನಿ, ಅರ್ಥ ಮಾಡ್ಕೊಂಡು ಮಾಡ್ಕೋಬೇಕಷ್ಟೇ. ಯಾಕೆ ಹೇಳಿ? ಅವ್ರ ಮೊದಲೇ ಎಲ್ಲ ಹಾಕ್ಬಿಟ್ಟು ಅಪ್ಪೋ, ಯಾಕೆ ಹೇಳಿ? ಅವ್ರು ಮೊದಲೇ ಎಲ್ಲ ಹಾಕ್ಬಿಟ್ಟವ್ರೆ. ನಾನು ಈ ಕಡೆ ಬಂದಿರ್ಬೇಕಾದ್ರೆ ಅವ್ರ ಕಡೆ ಹಾಕಿದ್ದಾರೆ. ಏನಂತ ಹೇಳೋಣ? ಹಂಗಾಗಿ ಅವ್ರಿಗೆ 2 ಸತಿ 3 ಸತಿ ಪುನಃ ಹೇಳಿದ್ದೀನಿ ಏನೇನು ಹಾಕ್ಬೇಕು ಏನೇನು ಹಾಕ್ಬಾರ್ದು ಅಂತ. ನೀರು ಕುದೀತೈತೆ. ಈ ಕಡೆ ಚಿಕನು ಎಲ್ಲ ರೋಸ್ಟ್ ಆಯ್ತಾ ಕೂತೈತೆ. ಅಯ್ಯ, ಚಿಕನ್ ಲೈಟಾಗಿ ಕುದೀತೈತೆ, ಬಾಯಲ್ಲಿ ನೀರು ಬರ್ತೈತೆ. ಆದರೆ ನೀರು ಕುಡ್ಕೋಬೇಕಷ್ಟೆ ಬಾಯಲ್ಲಿ. ಏನು ಗೊತ್ತಮ್ಮ, ನಮ್ಮ ಮನೇಲಿ ನಮ್ಗೆ ತಿನ್ನೋಕೆ ಇಷ್ಟ ಆಗಲ್ಲ. ಬೇರೆ ಮನೆಗೆ ಹೋದ್ಮೇಲೆ ತಿನ್ನೋಕೆ ಜಾಸ್ತಿ ಆಸೆ ಆಗೋದು, ಗೊತ್ತಾ? ಓ, ನನ್ನ ಮಗಳು ರೆಡಿ ಆದ್ಲು, ಸ್ನಾನ ಮಾಡಿಕೊಂಡು ಎದ್ರಕೊಂಡು ಸ್ನಾನ ಮಾಡೋಳೆ. ಫಸ್ಟ್ ಟೈಮ್ ಶವರ್ ಸ್ನಾನ ಮಾಡಿರೋದಲ್ಲ ಮೇಲ್ಗಡೆಯಿಂದ. ಅಲ್ಲ ಕಿಶಮ್ಮ, ಹೆಂಗಿತ್ತು ಅನುಭವ? ಹೇಳಿ ನಿಮ್ಮ ಅನುಭವ. ಹಾಂ, ಅವ್ರ ಅನುಭವ ಹೇಳ್ತಿರೋದು. ಹಾಂ, ನಮ್ಮ ಮಗಳು ಅನುಭವ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹಾಂ, ಹೇಳಿ. ಏನಿಸ್ತಿದೆ ಹೇಳಿ, ಅರ್ಥ ಆಗಲಿಲ್ಲ. ಹೆಂಗ್ ಬಂತು ನೀರು? ಹಾಂ, ಎಲ್ಲಿ ಬಂತು? ಬಾತ್ರೂಮಲ್ಲಿ ಬಂತಾ? ಸರಿ ಆಯಿತು. ಚೆನ್ನಾಗಿತ್ತಿಲ್ವಾ? ಚೆನ್ನಾಗಿತ್ತಿಲ್ವಂತೆ. ನೋಡಿ, ನಮ್ಮ ಮಗಳಿಗೆ ಅಂಡೆ ಒಲೆ ನೀರೇ ಇಷ್ಟ. ಹಾಂ, ನಾನು ಸ್ನಾನ ಮಾಡಬೇಕು, ವಿಡಿಯೋ ಮಾಡಲ್ಲ. ಸರಿ, ಅದು ಬಿರಿಯಾನಿದು ಆಗ್ಬಿಡ್ಲಿ. ಅದು ಅದಕ್ಕೆ ತೋರಿಸ್ಬೇಕಲ್ಲ ಪಾಪ, ಯಾವ ಟೈಮ್ಗೆ ಹಾಕಿದ್ರಿ. ಈಗ ಎಷ್ಟು ನಿಮಿಷ? ಈಗ ಇದು ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಹಂಗೆ ಬಿಟ್ಟಿದ್ದಾರೆ ಬೇಯಕ್ಕೆ ಲೈಟಾಗಿ. ಹೆಂಗ ಅರ್ಥ ಮಾಡ್ಕೊಂಡು ತಿಂತಾರೆ ಬಿಡಿ ಬ್ಯಾಚುಲರ್. ಏನೋ ಒಂದು 2 ಐಟಮ್ ಮಿಸ್ ಆಗ್ಬೋದು ಅಷ್ಟೇ, ಇಲ್ಲ ಟೈಮಿಂಗ್ಸ್ ಏನಾರು ಮಿಸ್ ಆಗ್ಬೋದು. ಈ ಕಡೆ ಬಿಸಿನೀರು ಕುದಿತೈತೆ. ಬಿಸಿನೀರು ಕುದ್ದಿರೋ ನೀರನ್ನ ತೆಗೆದು ಅದಕ್ಕೆ ಹಾಕ್ತಾರೆ. ಆಮೇಲೆ ಅಕ್ಕಿ ತೊಳೆದ್ಬಿಟ್ಟು ಮುಚ್ಚಳ ಮುಚ್ತಾರೆ. ಕುಕ್ಕರು ಎಷ್ಟು ವಿಷಲ್ ಹೊಡಿಸ್ಬೇಕಮ್ಮ? ನಿಂಬೆಹಣ್ಣು ಹಾಕ್ಬೇಕು. ನಿಂಬೆಹಣ್ಣು ಹಾಕೋದು ಮರಿಬೇಡಿ ದಯವಿಟ್ಟು. ನಮ್ಮ ಲಾಗ್ ನೋಡಿ ಬಿರಿಯಾನಿ ಮಾಡೋದಿದ್ರೆ ಹೇಳ್ತಾರದು ನಾನು. ಏನು ಮಾಡಲ್ಲ ಅಂದ್ರೂ ಪರವಾಗಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಬಿಟ್ಟು ಬಿರಿಯಾನಿ ಆದಮೇಲೆ ನಾನು ತಿನ್ಬೇಕಾದ್ರೆ ನಿಮಗೆ ಪುನಃ ವಿಡಿಯೋ ಹೇಳ್ತೀನಿ. 2 ವಿಷಲ್ ಕೂಗಾಯಿತು, ಬಿರಿಯಾನಿನೂ ರೆಡಿ ಆಯಿತು. ಇನ್ನು ಟೇಸ್ಟ್ ನೋಡೋದು ಒಂದೇ ಒಂದು ಬಾಕಿ. ಟೇಸ್ಟ್ ನೋಡ್ಬಿಟ್ಟು ನಮ್ಮ ಮಗಳು ಸ್ಕೂಲ್ ಬಿಟ್ಟಿದ್ದೀನಿ, ಹೋಗಿ ಕರ್ಕೊಬರ್ಬೇಕು. ನನ್ನ ಮಗಳು ಸಿಕ್ಕಾಬಿಟ್ಟು ಹೊಟ್ಟೆಸ್ಕೊಂಡಾಳೆ. ಬಿರಿಯಾನಿಗೋಸ್ಕರ ವೆಯ್ಟ್ ಮಾಡ್ತಾಳೆ. ಬಿರಿಯಾನಿಗೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಾಳೆ. ಏನಮ್ಮ? ಹೊಟ್ಟೆ ಎಸ್ತೈತಾ? ಹೊಟ್ಟೆ ಎಸ್ತಿದೆ ಅಂತ ಅವಳಿಗೆ. ಹೊಟ್ಟೆ ಎಸ್ತೈತೆ ಅಂತ ಅವಳಿಗೆ. ಅವಳೊಬ್ಳಿಗೆಲ್ಲ ನನಗೂ ಸಿಕ್ಕಾಬಿಟ್ಟು ಹೊಟ್ಟೆ ಎಸ್ತೈತೆ. ಬಿರಿಯಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಏನಾರ ಬ್ಯಾಟಿಂಗ್ ಮಾಡೋದು ಅಂದರೆ ರಸ್ಕ್ ಐತೆ, ರಸ್ಕ್ ತಿಂತಾಯಿನಿ. ಸ್ಕ್ರೂ ಡ್ರೈವರ್ ಎಲ್ಲಿಟ್ಟೆ ಇಲ್ಲ ಐತೆ. ಕ್ಯಾಚ್ ನಾನು ತಿನ್ಬೇಕಾದ್ರೆ ಇವಳಿಗೆ ತಿನ್ನಂಗಾಗೋದು. ಇಷ್ಟ ಉಂಟು ಅಲ್ಲೇ ಬಿತ್ತಿತ್ತು, ತಿನ್ನೋಕ್ಕಾಗಲಿಲ್ಲ ಅವಳಿಗೆ. ಈಗ ನಾನು ತಿನ್ಬೇಕಲ್ಲ ತಿನ್ಬೇಕು ಇವಳು. ಬಿರಿಯಾನಿ ಆಗೈತೆ. ಇಡೀ ಇಲ್ದಾನೆ ಸರ್ಕಸ್ ಮಾಡ್ತಾ ಇದೀವಿ.
ಘಮ ಘಮ ಅಂತೈತೆ ಬಿರಿಯಾನಿ. ಬಿರಿಯಾನಿ ಆಗಿದೆ. ಬಾಸುಮತಿ ಅಕ್ಕಿ ಹಾಕಿದ್ರಾ? ಬಾಸುಮತಿ ರೈಸು ಹಾಕಿದ್ದಾರೆ. ಕಲರ್ ಇಲ್ಲ ಅಂದ್ರೆ ಬಿರಿಯಾನಿ ಚೆನ್ನಾಗಿ ಬಂದೈತೆ. ಕೊನೆಗೂ ಬಿರಿಯಾನಿ ಸೂಪರ್ ರೆಡಿ ಆಗೈತೆ. ಬ್ಯಾಟಿಂಗ್ ಮಾಡ್ಬೇಕಷ್ಟೇ, ಬಟ್ ಬಾಯಲ್ಲಿ ನೀರು ಬಿಡ್ತೈತೆ. ಏನು ಮಾಡ್ದ, ನಮ್ಮ ಮಗನ ಹೋಗಿ ಸ್ಕೂಲಿಂದ ಕರ್ಕೊಬರ್ಬೇಕು. ಅವನಿಗೋಸ್ಕರ ನಾನು ಉಪವಾಸ ಮಾಡ್ತಾಯಿದ್ದೀನಿ. ನಮ್ಮ ಮಗನಿಗೆ ಕಾಲು ಅಂದರೆ ತುಂಬ ಇಷ್ಟ. ಸಿಂಪಲಾಗಿ ಈಗ ದೊಡ್ಡ ತಟ್ಟೆಯಲ್ಲಿ ಟೇಸ್ಟ್ ನೋಡ್ತಾಯಿದ್ದೀನಿ. ಸಾಕಮ್ಮ, ಎಲ್ಲರೂ ಬನ್ನಿ ಟೇಸ್ಟ್ ನೋಡೋದ. ನಾನು ಒಬ್ಬನೇ ತಿನ್ನಬೇಡ. ಫಸ್ಟು ನಮ್ಮ ಅಪ್ಪ ಟೇಸ್ಟ್ ನೋಡಿ. ಫಸ್ಟ್ ನೀನೇ ನೋಡ್ಬೇಕು. ಮಗುಗಲ್ಲ ನೀನು ತೊಳಪ್ಪ ಹಾಕಳಮ್ಮ ತಿನ್ನಮ್ಮ. ಟೇಸ್ಟ್ ನೋಡ್ತಾ ಇದ್ದೀವಿ. ತಿಂತೀನವ ಟೇಸ್ಟು. ನನ್ನ ಪೀಸ್ ಕೈ ಹಾಕ್ಬೇಡ. ಸ್ಕೂಲಿಗೆ ಬಾ. ಬಿರಿಯಾನಿ ಸಕ್ಕತ್ತಾಗೈತೆ ಅಮ್ಮ. ಟೇಸ್ಟ್ ಎಲ್ಲ ಕರೆಕ್ಟಾಗೈತೆ. ಸೂಪರ್. ನಿಂಗೆ ತಿನ್ನಮ್ಮ. ನಿಮ್ಮಪ್ಪ ತಿಂದೈತಾ? ಓಡಿಸೋ ಕಡಿಕೆ. ಮಳೆಗೂ ಅದಕ್ಕೂ ಬಿಸಿ ಬಿಸಿ ಬಿರಿಯಾನಿ ಸೂಪರ್ ಆಗಿದೆ. ಮಳೆನೂ ಬಂದು ನಿಂತೈತೆ ಲೈಟಾಗಿ. ಸ್ವಲ್ಪ ಜೋರಾಗಿ ಬಂತು ಮಳೆ. ಇಲ್ಲ ಮ್ಯಾಟ್ ಹಾಕ್ಬೇಕಮ್ಮ ನೀವು. ಲೈಟಾಗಿ ಈಗ ಇಷ್ಟೇ ತಿಂತಿದ್ದೀನಿ. ಸ್ವಲ್ಪ ಲೈಟಾಗಿ ನಮ್ಮ ಮಗಳು ಫೋನ್ ಬೇಕಂತೆ. ಇಷ್ಟೇ ತಿಂತಿದ್ದೀನಿ. ಆಮೇಲೆಲ್ಲ ತಿಂತೀವಿ. ತಡಿಯಮ್ಮ. ಅಲ್ಲಿ ಬೇರೆ ಫೋನ್ ಕೊಡು. ತಿನ್ಕೊಬಿಟ್ಟು ನಮ್ಮ ಮಗನ ಸ್ಕೂಲಿಂದ ಕರ್ಕೊಬಿಡ್ತೀನಿ. ಹಂಗೆ ಕಂಟಿನ್ಯೂ ವೀಡಿಯೋ ಮಾಡ್ಕೊಂಡಿರ್ತೀನಿ. ಆಮೇಲೆ ಜಾಸ್ತಿ ತಿನ್ಬೇಕಾದ್ರೆ ಇನ್ನೂ ಜಾಸ್ತಿ ವೀಡಿಯೋ ಮಾಡ್ತೀನಿ. ಕೊನೆಗೂ 4 ಗಂಟೆ ಹತ್ತಿರ ಆಯ್ತು. ನಮ್ಮ ಮಗನ ಕರ್ಕೊಬರ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಬೈಕ್ ಓಡಿಸ್ತಾರೆ ಈಗ. ಹಾಂ, ಯಾಕೆ ಓಡ್ಸೋಕೆ ಬರಲ್ವಾ? ಅರ್ಧಂಬರ್ಧ ಕಲ್ತಾರೆ. ಮಳೆ ಇನ್ನೂ ಬರ್ತೈತೆ. ಸೋನೆ ಟೇಪ್ ನೋಡಿ ಒರ್ಸ್ಕೋಬೇಕು. ಹೆಂಗೆ ಕೂತ್ಕೋದು ಅಂದರೆ ಒರ್ಸ್ಕೋಬೇಕು. ಒರ್ಸು ಕ್ಲೀನಾಗಿ ಒರ್ಸಮ್ಮ. ಆಟೋ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗೈತೆ. ಆಟೋ ತತ್ತಾರಂತೆ. ಒರ್ಸು. ಏನು ಹಿಂದಕ್ಕೆ ಮಾತ್ರ ಒರ್ಸೋದಿಲ್ಲ, ಮುಂದಕ್ಕೆ ಒರ್ಸು. ನಾವು ಕೂತ್ಕೊಳ್ಳೋ ಟ್ರೈ ಮಾಡೋದು. ಸರಿಯಾದವ್ರು ಇವರು. ಹಿಂಗಿಲ್ಲ, ಹಿಂಗೆ ನೆನ್ಕೊಂಡೇ ಹೋಗೋದು. ಪೆಟ್ರೋಲ್ ಹಾಸ್ಕೊಂಡು ಹೋದ. ಓಡಿಸ್ತೇ ಓಡ್ಸೋಣ. ನಿಂಗೆ ಓಡ್ಸೋಕೆ ಬರಲ್ಲ ಅಂತ ಗೊತ್ತು, ಸುಮ್ಮನೆ ಕೇಳಿದೆ. ಗೊತ್ತಾಗಬೇಕಲ್ಲ ಎಲ್ರಿಗೂ. ನಿಂಗೆ ಇಷ್ಟು ದೊಡ್ಡೋಳಾದ್ರೂ ಬೈಕ್ ಓಡ್ಸೋಕೆ ಬರಲ್ಲ. ಸ್ಕೂಟಿ ಒಂದು ಚಿಕ್ಕ ಮಕ್ಕಳು SLC ಹುಡುಗರು ಓಡಿಸ್ತಾರೆ. ನಮ್ಮ ಮನೆಯವ್ರು ಬೈಕ್ ಓಡ್ಸೋಕೆ ಬರಲ್ಲ. ಏನು ಓಡ್ಸೋಕೆ ಬರಲ್ಲ. ಅಯ್ಯೋ ಬಾ. ಅದೇ ನಮಗೇನೋ ಹುಷಾರು ಇಲ್ದಿದ್ದಂಗೆ ಆದರೆ ಓ ಮಳೆ ಬರ್ತೈತಲ್ಲ ಈಗ. ಅವನದು ರೈನ್ ಕೋಟ್ ಐತೆ. ಹಾಂ, ಸಾಯಿಸ್ತು ರೈನ್ ಕೋಟ್ ಐತೆ. ನಮ್ದಿಲ್ಲ ರೈನ್ ಕೋಟು. ನಾವೇ ನೆನೆಯೋದು, ಅವ್ನು ನೆನೆಯಲ್ಲಪ್ಪ. ಬೈಕಲ್ಲಿ ಐತೆ, ಡಿಕ್ಕಿಲಿ ಐತೆ. ನಾವೇ ನೆನೆಯೋದು, ಅವ್ನು ನೆನೆಯಲ್ಲಪ್ಪ. ಪೆಟ್ರೋಲ್ ಹಾಸ್ಕೊಂಡು ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಹಾಸ್ಕೊಂಡು ನಮ್ಮಂಗೆ ಕರ್ಕೊಬ್ರಕ್ಕೆ ಹೋಗ್ಬೇಕೀಗ. ಒಂದು 2,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಅಣ್ಣ 30 ರೂಪಾಯಿದು. 30 ರೂಪಾಯಿ ಪೆಟ್ರೋಲ್. 3,000 ದುಡ್ಡು ಇಲ್ಲ ಕಣ. ಜಾಸ್ತಿ ಇಲ್ಲ ನೋಡಿಲ್ಲ. 100, 200, 300, 40 ರೂಪಾಯಿ ಹಾಕ್ತೀನಿ ಅಷ್ಟೇ ಪೆಟ್ರೋಲ್. ಜಾಸ್ತಿ ಮಳೆಗಾಲ ಬೇರೆ, ದುಡ್ಡು ಕೂಡಿಡ್ಬೇಕು. ಎಲ್ಲರೂ ಅಪ್ಪ ಮಳೆಗೆ 4,000 ರೂಪಾಯಿ ಹಾಕ್ಸಿದ್ದು ಪೆಟ್ರೋಲ್. 4,000 ರೂಪಾಯಿ ಹಾಕ್ಸಿದ್ದು ಪೆಟ್ರೋಲು. ಸಾಕಾಗುತ್ತಷ್ಟು. 4,000 ಹಿಡಿಯೋದಿಲ್ಲ ಕಣ ಇದಕ್ಕೆ. ಅದೇ ಸಾಕಾಗುತ್ತೆ ಅಷ್ಟು. 500 ರೂಪಾಯಿ ಲಾಸ್ಟು. 500 ರೂಪಾಯಿ ಪೆಟ್ರೋಲ್. ಮಳೆಯಲ್ಲಿ ಬೈಕ್ ರೈಡ್ ಮಾಡೋಕ್ಕೆ ಚಂದ. ನಮ್ಮ ಸಾಯಿಶೋ ಸ್ಕೂಲು, ನಮ್ಮ ಮಗಂದು
ಊರಿಗೆ ಹೋಗ್ಬೇಕು ಅಂದರೆ ಆಗಲ್ಲ ಅವನಿಗೆ ಬದುಕಿಂತೆ ಯಾವಾಗಲೂ ಕೊಯ್ಯಿ ಅಂತ ಇರ್ತಾನೆ. ಇಲ್ಲಿ ಆಟ ಬಿಟ್ಟಿದ್ದಾರೆ ನಾವು. ಬಾಯ್ ಮಾಡು ಫೈನಲ್ ಆಗಿ ನಮ್ಮ ಮಗ ಬಂದ ಬರ. ಸರಿ ಇವತ್ತೇನೇನು ಹೇಳ್ಕೊಟ್ರು? ಮೇಡಮ್ ಏನು ಹೇಳು ಅಂತಂದ್ರು. ಹೋಮ್ವರ್ಕ್ ಏನು? ಜಾನಿ ಎಸ್ಪಪ್ಪನ ಬರ್ಕೊಟ್ಟಾರಾ? ಹಾಂ ಬನ್ನಿ ಊಟ ಮಾಡಿದ್ರಾ? ನೋಡಿ ಇವತ್ತು ಬೇಗನೆ ಬಂದಿದ್ದೀನಿ. ಹಾಯ್ ಮಾಡೋಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ಆತ್ಮೀಯರಿಗೆ ಹೇಳು. ಲೈಕ್ ಮಾಡಿ, ಆಮೇಲೆ ಮುಂದಕ್ಕೆ ಆಮೇಲೆ ಸರಿ ಹೋಗೋದಾ? ಅಲ್ಲಿ ಬಿರಿಯಾನಿ ಕಾಯ್ತೈತೆ. ಹಾಂ ಈಗ ಹೋಯ್ತಾ ಇನ್ನೊಂದು ರೌಂಡ್ ನೀವು ಬಿರಿಯಾನಿ ತಿನ್ನಿಸ್ಬಿಟ್ಟು ಅಲ್ಲ ಬಿರಿಯಾನಿ ತಿನ್ನಿಸ್ಬಿಟ್ಟು ನಾವು ತಿನ್ಕೊಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ನಾನು ಆಟೋ ಓಡ್ಸೋಕ್ಕೆ ಹೋಗ್ತೀನಿ, ಬಾಡಿಗೆ ಮಾಡಿಲ್ಲ ಬೆಳಗಿಂದ. ನೆಂಟ್ರಿಗೆ ಬಿಟ್ಬಿಟ್ಟು ಇವರು ಬ್ಯಾಟಿಂಗ್ ಮಾಡ್ತಾರೆ. ಫಸ್ಟು ನೆಂಟ್ರಿಗೆ ಹಾಕ್ಬೇಕು ಊಟನ. ನೋಡಿ ನಮಗೆಲ್ಲ ಬಿಟ್ಬಿಟ್ಟು ಇವ್ರು ಊಟ ಮಾಡ್ತಾ ಕೂತಾರೆ. ಊಟ ಮಾಡ್ತಾರ, ಅದೇ ಸತ್ಯ. ನಮ್ಗೆ ಹಾಕ್ಬಿಡಿ ಫಸ್ಟ್ ನೆಂಟ್ರು ನೋಡಿ, ನೆಂಟ್ರು ಬಿಟ್ಬಿಟ್ಟು ಅವ್ರು ತಿಂತಾರೆ. ಏನು ರೊಟ್ಟಿ? ಬಿರಿಯಾನಿ ಇಟ್ಕೊಬಿಟ್ಟು ರೊಟ್ಟಿ ಆಗ್ಲಿಕ್ಕೆ ಪಲ್ಯ ತಿಂತಾರ. ರೊಟ್ಟಿ ಕೊಡಿ, ಆಗ್ಲಿಕ್ಕೆ ಪಲ್ಯ ಬೇಡ. ಕೊಡಿ ಒಂಚೂರು ಹಾಕ್ಬಿಡಿ ನೋಡೋದ. ಏನು ಹೋಮ್ವರ್ಕ್ ಕೊಡ್ರಿ ಸೈಶು? ಅದಾ ಫಸ್ಟು ಹಾಗಲಕಾಯಿ ತಿನ್ಬಿಟ್ಟು ಆಮೇಲೆ ಬಿರಿಯಾನಿ ಬ್ಯಾಟಿಂಗ್ ಮಾಡ್ತೀವಿ. ನೋಡೋದ ಟೇಸ್ಟ್ ಹೆಂಗೈತೆ ಹಾಗಲಕಾಯಿ? ಬಿರಿಯಾನಿ ಟೇಸ್ಟ್ ನೋಡಾಯ್ತು. ಇಷ್ಟೊಂದು ರೊಟ್ಟಿ ಇಲ್ಲ ಕಣೆ. ಚೆನ್ನಾಯ್ತು ಹಾಗಲಕಾಯಿ. ಬ್ರೋ ಬೇರೆ ಪಾರ್ಟಿ ಇಲ್ವಾ? ಇಷ್ಟೇನಾ? ಹಾಂ ಇಷ್ಟೇನಾ? ಊಟ ನಮ್ಮದು, ಎಣ್ಣೆ ನಿಮ್ಮದು. ಚೆನ್ನಾಯ್ತಪ್ಪ ಬಿರಿಯಾನಿ. ಹಾಂ ನೀವು ಬಿರಿಯಾನಿ ಮಾಡ್ದಾಗ ಮಾತ್ರ ಬರೋದಲ್ವಾ ಮನೆಗೆ? ಏನಪ್ಪ ಬ್ಯಾಟಿಂಗ್ ಮಾಡ್ತಾಳೆ ತಟ್ಟೆ ತುಂಬ ಹಾಕ್ಕೊಂಡು. ಹ್ಞೂ ಏನು ಕೆಲಸ ಮಾಡಿದೆ ನೆನ್ನೆ? ನೆನ್ನೆ ನೆಲ ಒರೆಸೋಳಂತೆ, ಅದು ಕೆಲಸ ಅಂತೆ. ಅದಕ್ಕೆ ಬಿರಿಯಾನಿ ಮಾಡೋರಂತೆ. ಚೆನ್ನಾಗಿತ್ತು ಬಿರಿಯಾನಿ. ಫೈನಲ್ ಆಗಿ ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಆಯ್ತೈತೆ. ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರೇ ನಮ್ಮ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಕೊಡಿ. ಆಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸಿಗೋದ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ಬಾಯ್ ಮಾಡಪ್ಪ ಬ್ರೋ. ಬಾಯ್ ಅಮ್ಮ, ನೀವು ಬಾಯ್ ಮಾಡಿ. ಸಾಯಿಶು ಬಾಯ್ ಮಾಡಿ. ಕೃಷ್ಣಮ್ಮ ಬಾಯ್ ಮಾಡು. ಹಾಂ